ಪಡೆದಿದ್ದ ಹಣ ಮರಳಿ ಕೊಡದಿದ್ದಕ್ಕೆ ಸ್ವಂತ ಅಕ್ಕ ಭಾವನಿಂದ ತಂಗಿ ಮೈದುನನ ಅಪಹರಣ. ತಂಗಿ ಮೈದುನನ ಅಪಹರಣ ಮಾಡಿ ಹಲ್ಲೆ, ಚಂದ್ರ ಲೇಔಟ್ನಲ್ಲಿ ಘಟನೆ. ಅಕ್ಕ ಪ್ರಫುಲ್ಲ ಇಂದ 9.5 ಲಕ್ಷ ಸಾಲ ಪಡೆದಿದ್ದ ತಂಗಿ ಪೃಥ್ವಿ 5 ಲಕ್ಷ ಸಾಲ ಹಿಂತಿರುಗಿಸಿದ್ದು, ಇನ್ನು 4.5 ಲಕ್ಷ ರೂಪಾಯಿ ಬಾಕಿ. ಸಾಲದ ಹಣಕ್ಕಾಗಿ ಅಕ್ಕ ತನ್ನ ತಂಗಿಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದ ಆರೋಪ. ಸಾಲ ಪಡೆದಿದ್ದ ಹಣ ಮರಳಿ ಕೊಡದಿದ್ದಕ್ಕೆ ಸ್ವಂತ ಅಕ್ಕ ಭಾವನಿಂದ ತಂಗಿ ಮೈದುನನ ಅಪಹರಣ ನಡೆದಿದೆ. ಬೆಂಗಳೂರಿನಲ್ಲಿ ಸ್ವಂತ ಅಕ್ಕ ಭಾವನಿಂದಲೇ ತಂಗಿ ಮೈದುನನ ಅಪಹರಣ ಮಾಡಿ ಹಲ್ಲೆ ಮಾಡಿದ್ದ ಆರೋಪ ನಗರದ ಚಂದ್ರ ಲೇಔಟ್ನಲ್ಲಿ ನಡೆದಿದೆ. ಅಕ್ಕ ಪ್ರಫುಲ್ಲ ಎಂಬಾಕೆಯಿಂದ ತಂಗಿ ಪೃಥ್ವಿ ಎಂಬಾಕೆ 9.5 ಲಕ್ಷ ರೂಪಾಯಿ ಸಾಲ ಪಡೆದಿದ್ಲು. 5 ಲಕ್ಷ ರೂಪಾಯಿ ಸಾಲ ಹಿಂತಿರುಗಿಸಿದ್ಲು ಕೂಡ. 4.5 ಲಕ್ಷ ರೂಪಾಯಿ ಸಾಲ ಬಾಕಿ ನೀಡಬೇಕಿತ್ತು. ಈ ಸಾಲದ ಹಣಕ್ಕಾಗಿ ಅಕ್ಕನಿಂದ ತನ್ನ ತಂಗಿಯನ್ನೇ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದ ಆರೋಪ ಕೇಳಿಬಂದಿದೆ. ಕಳೆದ 2 ದಿನದ ಹಿಂದೆ ಅಕ್ಕ ಪ್ರಫುಲ್ಲ, ಭಾವ ಸಲೀಂ ಶೇಖ್ ಹಾಗೂ ಸಹಚರ ಬೀರೇಶ್ ಸೇರಿ ಹಲವರು ಹೆಬ್ಬಗೋಡಿ ಪೃಥ್ವಿ ಮನೆಗೆ ನುಗ್ಗಿ ದಂಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಳಿಕ ಪೊಲೀಸ್ ಠಾಣೆಗೆ ಹೋಗೋಣ ಎಂದು ಮನೆಗೆ ಕರೆದೊಯ್ದು ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಪೊಲೀಸರಿಗೆ ದೂರು ಕೊಟ್ಟರೆ ಕೊಲೆ ಮಾಡಿಸುವುದಾಗಿ ಬೆದರಿಕೆ ಹಾಕಿರುವ ಆರೋಪ ಕೂಡ ಕೇಳಿಬಂದಿದೆ. ಕಿಡ್ನಾಪ್ ಆದ ಮಾಹಿತಿ ತಿಳಿದ ಪೃಥ್ವಿ ಸಹೋದರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಹಲ್ಲೆಗೊಳಗಾದ ಪೃಥ್ವಿ ಹಾಗೂ ಪತಿ ಅಭಿಜಿತ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದ ಅಕ್ಕ ಪ್ರಫುಲ್ಲ ಹಾಗೂ ಭಾವ ಸಲೀಂ ಶೇಖ್ ಹಾಗೂ ಸಹಚರ ಬೀರೇಶ್ನನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ಬೆಂಗಳೂರು. ಮೊನ್ನೆ 14ನೇ ತಾರೀಕು ರಾತ್ರಿ 11ವರೆಗೆ ನಮ್ಮ ದೊಡ್ಡಮ್ಮನ ಮಗಳು ಪ್ರಫುಲ್ಲ ಅಂತ, ಮತ್ತೆ ಅವಳ ಗಂಡ ಸಲೀಂ ಶೇಖ್ ಅಂತ, ಮತ್ತೆ ಅವ್ರ ಮನೇಲಿ ಇನ್ನೊಬ್ಬ ಬೀರೇಶ್ ಇರ್ತಾನೆ, ಅವನು ಮತ್ತೆ ಅವಳು ನಮ್ಮ ಅಕ್ಕ ಮುಸ್ಲಿಮ್ನ ಮದುವೆ ಆಗಿದ್ದಾಳೆ. ಅವ್ರ ಜೊತೆಗೆ ಇನ್ನೂ 4-5 ಜನ ಮುಸ್ಲಿಮ್ಸ್ ಹುಡುಗರು ಎಲ್ಲ ಬಂದು ನಮ್ಮ ಮನೆ ಡೋರ್ ಕಟ್ಟಿದ್ರು. ನನ್ನ ಗಂಡ ಯಾರೋ ಡೆಲಿವರಿ ಬಾಯ್ ಬಂದ ಅಂತೇಳಿ ಡೋರ್ ಓಪನ್ ಮಾಡಿದ ತಕ್ಷಣ ರಾಡ್ ಹಾಕಿದ್ರು. SS ರಾಡ್ ಒಳಗೆ ಹಾಕಿ ನಮಗೆ ಥ್ರೆಟನ್ ಮಾಡೋಕೆ ಶುರು ಮಾಡಿದ್ರು. ಎಲ್ಲರೂ ಒಳಗಡೆ ಸಡನ್ ಆಗಿ ನುಗ್ಗವ್ರೆ. ನಮ್ಮ ಮನೆದು ಕೀ, ನಮ್ಮ ಗಾಡಿ ಕೀ, ನಮ್ಮ ಮೊಬೈಲ್ ಎಲ್ಲ ತಗೊಂಡು ನನ್ನ ಗಂಡನಿಗೆ ಫುಲ್ ಹೊಡಿಯೋಕ್ಕೆ ಶುರು ಮಾಡಿದ್ರು. ನನ್ನ ಗಂಡಗೆ ಹೊಡಿಬೇಡಿ ಅಂತ ನಾನು ಹಿಂಗೆ ನನ್ನ ಗಂಡನ ಅಡ್ಡ ಇಟ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಅಕ್ಕ ನನ್ನನ್ನು ಎಳ್ಕೊಂಡು ಫುಲ್ ಕಪಾಲ್ಗೆ, ಕೆನ್ನೆಗೆ ಎಲ್ಲ ಹೊಡೆದು, ತಲೆ ಎಲ್ಲ ಇಟ್ಟು ಫುಲ್ ಎಳ್ದಾಡಿ ನೆಲದಲ್ಲೆಲ್ಲ ಹಾಕಿ ನನ್ನ ಗಂಡಂಗೆ ಹೊಡೆದು ಇಲ್ಲೆಲ್ಲ ಚುಚ್ಚಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಎಲ್ಲ ಮಾಡಿದ್ರು. ಆಮೇಲೆ ನಮ್ಮ ಪ್ರಾಪರ್ಟಿ ಇದೆ ನಮ್ಮೂರಲ್ಲಿ, ನಮ್ಮ ತಂದೆ ತಾಯಿ ಇಲ್ಲ, ನಮಗೆ ನನ್ನ ಅಪ್ಪನ ಆಸ್ತಿ ನಂಗೆ ಬಂದಿದೆ, ಆ ಪ್ರಾಪರ್ಟಿ ಬೇಕು ಅಂತ ಹೇಳಿ ರಾತ್ರಿ ಬಂದವ್ರು ನುಗ್ಗಿ ರಾತ್ರಿ ಗಲಾಟೆ ಮಾಡಿ ನಮ್ಮ ಮನೆಯಿಂದ ಕರ್ಕೊಂಡೋಗಿ ಕೆಳಗಡೆ 2 ಕಾರು ನಮ್ಮ ಕಾರನ್ನು ಅಲ್ಲಿ ಹೊರಗಡೆ ಹಾಕ್ಕೊಂಡು ಅವ್ರ ಕಾರಲ್ಲಿ ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಮಾತಾಡೋಣ ಅಂತ ನಾವು ಹೋದ್ವಿ. ಅಷ್ಟೊತ್ತಿಗೆ ಎಳ್ಕೊಂಡು ಹೋದ್ರು ನಮ್ಮನ್ನು, ಸ್ಟೇಷನ್ಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು. ಅಷ್ಟೊತ್ತಿಗೆ ಫಸ್ಟೇ ಮನೇಲಿ ಸ್ಟೇಷನ್ಗೆ ಹೋಗ್ಬೇಕಿದ್ರೆ ಮೊದಲು ನಾನು ನಾರ್ಮಲ್ ಶಾರ್ಟ್ಸಲ್ಲಿದ್ದೆ. ಆ ಶಾರ್ಟ್ಸನ್ನ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಒಂದು ಪ್ಯಾಂಟ್ ಹಾಕೊಳ್ತೀನಿ ಅಂದರೆ ಅಷ್ಟು ಜನ ಮುಸ್ಲಿಂ ಹುಡುಗರು ಎದುರಿಗೆ ನಮ್ಮ ಅಕ್ಕನೂ ಸೇರಿ ಶಾರ್ಟ್ಸ್ ಇಲ್ಲೇ ಹಾಕ್ಬೇಕು, ನೀನು ಪ್ಯಾಂಟ್ ಇಲ್ಲೇ ಹಾಕ್ಬೇಕಂತ ಒಂಥರ ಅಬ್ಯೂಸ್ ಮಾಡಿ ಪ್ಯಾಂಟಲ್ಲೇ ಹಾಕ್ಸಿದ್ರು. ನಮ್ಮ ಭಾವ ಶೇಖ್ ಸಲೀಮು ನನ್ನ ಎದೆಗೆ ಕೈ ಹಾಕಿ ತಳ್ಳಿದ್ರು. ತುಂಬ ಒಂಥರ ಆಯಿತು. ಆಮೇಲೆ ಕೆನ್ನೆ ಹೊಡೆದಿದ್ದಾರೆ, ಫುಲ್ ಜುಟ್ಟು ಹಿಡ್ದೆಲ್ಲ ಎಳ್ದಿದ್ದಾರೆ, ಫುಲ್ ನೆಲಕ್ಕೆ ಹಾಕೊಂಡೆಲ್ಲ ತುಳಿದಿದ್ದಾರೆ, ನಮ್ಮಿಬ್ರು ತುಳಿದಿದ್ದಾರೆ. ಆಮೇಲೆ ಗಂಡಸ್ರ ಹುಡುಗರು ಎಲ್ಲ ಹಿಡ್ಕೊಂಡು ಎಳ್ದಾಡಿದ್ದಾರೆ, ನನ್ನನ್ನು ಎಳ್ದಾಡಿದ್ದಾರೆ, ನನ್ನ ಹಸ್ಬೆಂಡು ಎಳ್ದಾಡಿದ್ದಾರೆ. ಕೆಳಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೋಗಿ ಅಂತ ಹೊರಟು ಅನಂತನಗರ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋದ್ರೆ ಲೆಫ್ಟ್ ತಗೋಬೇಕು. ಇವರೆಲ್ಲ ಫೋನಲ್ಲಿ ಮಾತಾಡ್ಕೊಂಡು ನೈಸ್ ರೋಡಿಗೆ, ಮೈನ್ ರೋಡಿಂದ ರೈಟ್ ತಗೊಂಡ್ರು. ನೈಸ್ ರೋಡಿಗೆ ತಗೊಂಡು ನಾವು ನೈಸ್ ರೋಡಿಗೆ ಹತ್ರ ಬನ್ನಿ ಅಂತ ಫೋನ್ ಮಾಡ್ತಿದ್ರು. ಅದಕ್ಕೆ ನಾವು ಆಕ್ಚುಲಿ ನಮ್ಮ ಜೀವನ ಹೋಯ್ತು ಅಂತ ಅನ್ಕೊಂಡ್ವಿ ಆ ಟೈಮಲ್ಲಿ. ಅಷ್ಟೊತ್ತಿಗೆ ನಾವಿಬ್ರು ರನ್ನಿಂಗ್ ವೆಹಿಕಲ್ ಇಂದ ಹಾರ್ಬಿಟ್ವಿ. ಅಲ್ಲಿ ಪಬ್ಲಿಕ್ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ತುಂಬಾ ಸಪೋರ್ಟ್ ಯಾರು ಸಪೋರ್ಟ್ ಎಲ್ಲರೂ ಮಿಸ್ಲೀಡ್ ಮಾಡ್ಬಿಟ್ಟು ನಮ್ಮನ್ನ ಮತ್ತೆ ಹೊಡೆದು ಬೀರೇಶ್ ಅನ್ನೋನು ನನಗೆ ಕಾರ್ ಕೀಯಿಂದ ನನಗೆ ಇಲ್ಲಿಗೆ ಡೈರೆಕ್ಟ್ ಚುಚ್ಚಿ ಹೊಡೆದು ಚುಚ್ಚಿಬಿಟ್ಟು ಆಮೇಲೆ ನನಗೆ ಹೊಡೆದು ಬಿಟ್ಟು ಮುಸ್ಲಿಮ್ಸ್ ಅವರು ನಮ್ಮನ್ನು ಒಂದು ಕಾರಲ್ಲಿ ಹಾಕೊಂಡು 5 ಜನ ಮುಸ್ಲಿಮ್ಸು ಅವರು ಇವರು ಅಕ್ಕ ಪ್ರಫುಲ್ ಅವರು
ನಮ್ಮನ್ನ ಕರ್ಕೊಂಡು ಇವರು ಅವ್ರ ಮನೆಗೆ ಕರ್ಕೊಂಡೋಗಿ ಮೊಬೈಲ್ ಎಲ್ಲ ಕಿತ್ತಿಟ್ಕೊಂಡಿದ್ರು. ಅವ್ರ ಮನೇಲಿ ಹಾಸ್ಟೇಜ್ ಮಾಡಿ ನಮ್ಮನ್ನ ನೆಕ್ಸ್ಟ್ ಡೇ ಹಾಸ್ಟೇಜ್ ಮಾಡಿಕೊಂಡು ನಿನ್ನೆ ಈವ್ನಿಂಗ್, ಮೊನ್ನೆ ನೈಟ್ 1 o'clock ಇಂದ ನಿನ್ನೆ ಈವ್ನಿಂಗ್ 5:30 ತನಕ ಹಾಸ್ಟೇಜ್ ಮಾಡ್ಕೊಂಡೆ ನಮ್ಮನ್ನ ಇಟ್ಕೊಂಡು ರೀಸನ್ ಇಷ್ಟೇ ಉಳಿದು ಪ್ರಾಪರ್ಟಿ ಇದೆ, 2.5 ಎಕರೆ ಊರಲ್ಲಿ ತೋಟ ಆಸ್ತಿ ಇದೆ, ಅದನ್ನ ಬರ್ಕೊಡು ಅಂತಾನೆ ಫೋರ್ಸ್ ಮಾಡಿ ನಮ್ಮನ್ನ ಕಿಡ್ನಾಪ್ ಮಾಡಿ ಈ ತರ ಅಬ್ಯೂಸ್ ಮಾಡಿದ್ದಾರೆ ನಮಗೆ. ಶೇಖ್ ಸಲೀಂ ಅವರು ನನ್ನ ಹತ್ರ RTC ಎಲ್ಲ ತಗೊಂಡು ಲ್ಯಾಪ್ಟಾಪ್ ಅಲ್ಲೆಲ್ಲ ಚೆಕ್ ಮಾಡಿ ಲಾಯರ್ ಹತ್ರ ಎಲ್ಲ ಮಾತಾಡಿಸಿ 2 ದಿನದಲ್ಲಿ ಪೇಪರ್ ರೆಡಿ ಮಾಡ್ತೀನಿ, ಸೈನ್ ಹಾಕ್ಬೇಕು, ಸೈನ್ ಹಾಕಿಲ್ಲ ಅಂತಂದ್ರೆ ನಮ್ಮ ಹತ್ರ ಯಾರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಹತ್ರ ಹುಡುಗರು ಇದ್ದಾರೆ, ಚುಚ್ತೀವಿ, 500 ರೂಪಾಯಿ ಕೊಟ್ರೆ ಯಾರಾದ್ರೂ ಇಷ್ಟು ನಡೆದಿದ್ದನ್ನ ಹೇಳಿದ್ರು ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಚುಚ್ಬಿಟ್ಟು ಸಾಯಿಸ್ತೀವಿ ಅಂತ ಮಾಡಿದ್ದಾರೆ. ಸ್ಟೇಷನ್ಗೆ ಹೋದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸಾಯಿಸ್ತೀವಿ ಅಂತಾನೆ. ಆಮೇಲೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ನಮ್ಮ ಮನೆ ಹತ್ರ ಹೋಗಿ, ನಮ್ಮ ಮನೆ ಹತ್ರ ಇರೋ CCTV ಫುಟೇಜ್ ತಗೊಂಡು ಹೆಬ್ಬಗೋಡಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಆಮೇಲೆ ಇಲ್ಲಿ ಬಂದು ನಮ್ಮ ಲೊಕೇಶನ್ನ ಟ್ರೇಸ್ ಮಾಡಿರೋದು. ಲೊಕೇಶನ್ ಟ್ರೇಸ್ ಮಾಡ್ಕೊಂಡು ಅವ್ರ ಮನೆ ಹತ್ರ ನಾಗರಬಾವಿ ಕಲ್ಯಾಣ ನಗರ್ಗೆ ಬಂದಿರೋದು. ನಮ್ಮ ಮನೆಯವರೆಲ್ಲ ಬಂದು ಆಮೇಲೆ ನಮ್ಮ ಕಸಿನ್ಸ್ ಮನೆಯವರೆಲ್ಲ ಬಂದು ನಮ್ಮನ್ನ ಬಿಡಿಸ್ಕೊಂಡು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೀವಿ, ಪ್ರೊಸೀಜರ್ ಎಲ್ಲ ನಡೀತಾ ಇದೆ.